ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಶಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ತಾಲೂಕು ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಅವರ ಸಹಯೋಗದಲ್ಲಿ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಸನ್ಮಾನ ಸಮಾರಂಭವು ಅದ್ದೂರಿಯಾಗಿ ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ KK ತುಪ್ಪದ, ಶ್ರೀ GS ನ್ಯಾಮಗೌಡ್, ಶ್ರೀ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್, ರಾಹುಲ್ ಕಲುತ್ತಿ, ಮಲ್ಲಿಕಾರ್ಜುನ್ ನಿಂಗನೂರು, ಸಿದ್ದರಾಮ್ ಜಂಬಗಿ, ಜಗದೇವ್ ಪಾಸೋಡಿ, ಶ್ರೀಮತಿ ಶಾಂತಾ ನ್ಯಾಮಗೌಡ್, ನಾಗಪ್ಪ ಮುತ್ತಕ್ನವರ್, ವೀರೇಂದ್ರ ಕಲುತ್ತಿ ಹಾಗೂ ಗಾಣಿಗ ಸಮಾಜದ ಹಿರಿಯರು ಮತ್ತು ನೌಕರರು ಹಾಗೂ ವಿದ್ಯಾರ್ಥಿಗಳು, ಸಮಾಜದ ಗಣ್ಯಮಾನ್ಯರು, ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ರವಿಕುಮಾರ್ ಶಿಂಗೆ. ಮತ್ತು 3,000 ನಗದು ಪುರಸ್ಕಾರಕ್ಕೆ ಭಾಗಿಯಾಗಿದ್ದಾರೆ. ಹಾಗೆಯೇ SSLC ವಿಭಾಗದಲ್ಲಿ ಪ್ರಥಮ 3 ಸ್ಥಾನಗಳನ್ನು ಪಡೆದುಕೊಂಡಂತೆ PUC ವಿಭಾಗ ಗಣ್ಯರಿಗೆ ಪ್ರಶಸ್ತಿಗೆ ಭಾಜನರಾದ ಸಮಾಜದ ಪ್ರಥಮ 3 ಸ್ಥಾನಗಳನ್ನು ತಾಲೂಕಿಗೆ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ CBSE ವಿಭಾಗದಲ್ಲಿ ಪ್ರಥಮ 3 ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೇ ರೀತಿ ವಿಶ್ವನಾಥ್ ಅಶೋಕ್ ಚತುರ್ವಾನ್, ಸೃಷ್ಟಿ ಶಂಕರ್ ಕಣಬೂರ್, ವರ್ಷಾ ವಿರೂಪಾಕ್ಷ ಕಲ್ಯಾಣಿ, ಕೃತಿಕಾ ಶ್ರೀಶೈಲ್ ಬಣಕಾರ್, ಋತಿಕಾ ರಮೇಶ್ ಕೋರಿ, ಸಂಜನಾ ಶ್ರೀಶೈಲ್ ಬಣ್ಣದಗೌಡ್, ಸಮರ್ಥ್ ಲಕ್ಷ್ಮಣ್ ಆಸಂಗಿ, ಸಂಗಮೇಶ್ ಸಿದ್ದಪ್ಪ ಗಡಗಟ್ಟಿ, ಗುರುರಾಜ್ ಪ್ರಕಾಶ್ ಮಾಧಗೌಡ್, ಶ್ರೇಯಾ ಅಶೋಕ್ ತೇಲಿ ಸಂಘ ಮತ್ತು ಸಮಾಜ ಸಲ್ಲಿಸುತ್ತೆ. ಅದೇ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಕರೆಗೆ ಹೋಗೊಟ್ಟು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಈಗಿನ ಇಲ್ಲಿ ಬಂದು ಸೇರಿ ಆ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆಯೇ SSLCಯಲ್ಲಿ ಪ್ರಥಮ 3 ಸ್ಥಾನಗಳನ್ನು ಪಡ್ಕೊಂಡಿರ್ತಕ್ಕಂಥ ಗಾಣಿಗ ಸಮಾಜದ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕಂತ ಕೇಳ್ತಾ ಇದ್ದೀನಿ. ಸುಮಿತ್ ರಾಜ್ಕುಮಾರ್ ನಾಗರಹಳ್ಳಿ ಸರಳವಾಗಿ ಮತ್ತು ಬಹಳ ಶಿಸ್ತಿನಿಂದ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಾ ಗಾಣಿಗ ಸಮಾಜ ಮತ್ತು ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಳೆದ 15 ವರ್ಷಗಳಿಂದ ಇದು 16ನೇ ವರ್ಷ ಯಶಸ್ವಿಯಾಗಿ ಬಹಳ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ವಿಚಾರ ಇದೆ. ಸಮಾಜದ ಸುಮಾರು 160ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು SSLC ಮತ್ತು PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಇವತ್ತು ತಮ್ಮ ಮನೆತನಕ್ಕೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಹೆಮ್ಮೆ ಪಡುವಂಥ ಒಂದು ಸಾಧನೆ ನೀವು ಮಾಡಿದ್ದೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಹಿರಿಯರು ಹೇಳ್ತಾರೆ, ಭಾಷಣಕಾರ ಆದರೆ ಮೊದಲನೇ ಭಾಷಣಕಾರ ಆಗಬೇಕು, ಊಟಕ್ಕೆ ಕುಂದ್ರೆ ಮೊದಲೇ ಪಂಕ್ತಿಗೆ ಊಟಕ್ಕೆ ಕುಂದಿರಬೇಕು ಅಂತೇಳಿ. ಅಂದರೆ ಮೊದಲನೇ ಭಾಷಣಕಾರ ಆಗಬೇಕಾಗಿದ್ರೆ ಅನೇಕ ವಿಷಯಗಳು ಸಿಗ್ತಾವೆ ಮಾತನಾಡೋಕ್ಕೆ. ಆದರೆ ಕೊನೆ ಭಾಷಣಕಾರರಿಗೆ ಏನು ಮಾತಾಡಬೇಕು ಅನ್ನೋದು ವಿಷಯ ಉಳಿದಿರಂಗಿಲ್ಲ. ಆದರೂ ಕೂಡ ಇವತ್ತು ವಿದ್ಯಾರ್ಥಿನಿಯರು ನೀವೇನು ಈ ಒಂದು ಸಾಧನೆಯನ್ನು ಮಾಡಿದ್ದೀರಿ, ಇದು ನಿಮ್ಮ ಇಷ್ಟಕ್ಕೆ ನಿಮ್ಮ ಸಾಧನೆ ನಿಲ್ಲಬಾರ್ದು. ಮುಂದಿನ ದಿನಮಾನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡ್ತಕ್ಕಂಥ ಒಂದು ಛಲವನ್ನು ಹೊಂದಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಸರ್ತಿ ಏನಾಗ್ತೈತಿ ಅಂತಂದರೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಈ 90% ಅದು ಭಾಳ ಕಾಮನ್ ಆಗಿಬಿಟ್ಟದು. 90%, 95%, ಬಹುಶಃ ನನಗನ್ನಿಸ್ತೈತಿ 99 ತೊಗೊಂಡ್ರು ಕೂಡ ಇವತ್ತಿನ ಕಾಂಪಿಟೇಟಿವ್ ಜನ್ರೇಷನಲ್ಲಿ ಕಡಿಮೆ ಅಂತ ಹೇಳ್ಬೋದು. ಅದರಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದ್ಬಿಟ್ಟೈತಿ, ನಿಮ್ಮನ್ನಿನ್ನೂ ಕಾಂಪಿಟೇಷನಲ್ಲಿ ದುಡುವಂಥ ಕೆಲಸ ಆಗ್ಬಿಡಾಗ್ತದೆ. ಅದಕ್ಕೆ ನೀವು ಬರೀ SSLCಯಲ್ಲಿ PUCಯಲ್ಲಿ ಸಾಧನೆ ಮಾಡಿ ಮುಂದೆ ಯಾವುದೋ ಇಂಜಿನಿಯರು, ಡಾಕ್ಟರು ಅಥವಾ ಬೇರೆ ಬೇರೆ ಹುದ್ದೆಯಲ್ಲಿ ನೌಕರಿ ಮಾಡುವ ಅಷ್ಟಕ್ಕೆ ನೀವು ಸೀಮಿತಗೊಳ್ಳಬಾರ್ದು. ನನ್ನ ವಿಚಾರ ಏನಪ್ಪ ಅಂತಂದ್ರೆ ನೀವು ಉದ್ಯಮಿಯಾಗಿ ಹೊರಬರಬೇಕು. ಯಾಕಂತಂದ್ರೆ ನೀವು ಬರೀ ನೌಕರಿ ಇಟ್ಕೊಂಡಿರೋದ್ರೆ ನೀವು ಮತ್ತು ನಿಮ್ಮ ಮನೆಗೆ ಅಷ್ಟೇ ಸೀಮಿತರಾಗ್ತೀರಿ. ಆದರೆ ನೀವು ಒಬ್ಬ ಉದ್ಯಮಿಯಾಗಿ ಹೊರಹೊಮ್ಮಿದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡುವಂಥ ಕೆಲಸ ನಿಮ್ಮಿಂದ ಆಗಬೇಕು ಅಂತ ನಾನು ಆಶಿಸ್ತೀನಿ. ಯಾಕಂತಂದ್ರೆ ಇವತ್ತು ನಾವೆಲ್ಲ ಸಿದ್ದು ನ್ಯಾಮಗೌಡರು ನೋಡ್ತೀವಿ. ನಾವು ತಂದೆಯವರಂತ ಸಿದ್ದು ನ್ಯಾಮಗೌಡರು ಒಂದು ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಿ
ಈ ಭಾಗದ ಅನೇಕ ಜನ ವಿದ್ಯಾವಂತರ ಯುವಕರಿಗೆ ಒಂದು ಒಳ್ಳೆಯ ಉದ್ಯೋಗ ಕೊಡುವಂಥ ಕೆಲಸ ಇವತ್ತು ನಮ್ಮ ಮುಂದೆ ಕಾಣ್ತದ. ಕೇವಲ ಉದ್ಯೋಗ ಕೊಡೋದು ಅಷ್ಟೇ ಅಲ್ಲ, ಈ ಭಾಗದ ಜನರಿಗೆ, ಈ ಭಾಗದ ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ಅವರು ಒಂದು ಕಟ್ಟಿ ಹೋಗಿರ್ತಕ್ಕಂಥ ಸಂಸ್ಥೆ ನಮ್ಮ ಕಣ್ಣು ಮುಂದೆ ಇದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಸೊ ಆ ರೀತಿ ನೀವು ಕೂಡ ಮುಂಬರುವ ದಿನಗಳಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಾಗಿ ಹೊರ ಹೋಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನೀವು ಅನ್ಕೊಳ್ಬೋದು ಉದ್ಯಮಿ ಆಗ್ಬೇಕಾದ್ರೆ ಬಹಳಷ್ಟು ಬಂಡವಾಳ ಬೇಕಾಗ್ತೈತಿ, ನಮ್ಮ ಕಡೆ ಹೇಳಿದ ಬಂಡವಾಳ ಬಹಳ, ನಾವು 10 ತಾಸು ಓದು ಮೊದಲ 15 ತಾಸು ಓದ್ತೀವಿ, ಇನ್ನೊಂದು 4% ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳುವಂಥ ಕೆಲಸ ನಾವು ಮಾಡ್ಬೋದು. ಅದರ ಬಂಡವಾಳಶಾಹಿಗಳಲ್ಲಿ ನಮ್ಮಿಂದ ಹೆಂಗೆ ಸಾಧ್ಯ ಐತೆ ಅಂತ ನೀವೆಲ್ಲ ಅನ್ಬೋದು. ಆದರೆ ನಿಮಗೆ ಹೇಳ್ತೀನಿ, ನಿಮ್ಮಲ್ಲಿ ಛಲ, ಧೈರ್ಯ ಮತ್ತು ತಾಳ್ಮೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಏನು ಬೇಕಾದೆಲ್ಲ ಸಾಧನೆ ಮಾಡಬಹುದು ಅನ್ನಲಿಕ್ಕೆ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದಿದಾವೆ. ಸೊ ಹೀಗಾಗಿ ಇವತ್ತು ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದಾವೆ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ಯುವಕ ಆಫ್ರಿಕಾ ಕಂಟ್ರಿಯಲ್ಲಿ ಹುಟ್ಟಿ ಬಡತನದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಹುಡುಗ, ಅವ 12 ವರ್ಷದ ಒಂದು ವಿಡಿಯೋ ಗೇಮ್ ತಯಾರು ಮಾಡ್ತಾನೆ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇಂದ 12 ವರ್ಷದ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಯಾವ ಹುಡುಗರು ಬರಂಗಿಲ್ಲ. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕಲಿಸೋದು ನೀವು PUC ಅಥವಾ BCA ಅಥವಾ ಇಂಜಿನಿಯರಿಂಗ್ ಕೋರ್ಸಿಗೆ ಬಂದಾಗ ಪ್ರೋಗ್ರಾಮಿಂಗ್ ಮಾಡೋದು ಕಲಿಸ್ತಾರೆ. ಆದ್ರೆ ಆ ಹುಡುಗ 12 ವರ್ಷದ ಪ್ರೋಗ್ರಾಮಿಂಗ್ ಮಾಡಿ ಒಂದು ವಿಡಿಯೋ ಗೇಮ್ ತಯಾರು ಮಾಡ್ತಾನೆ. ಆ ವಿಡಿಯೋ ಗೇಮ್ ತಯಾರು ಮಾಡಿ ಅಷ್ಟಕ್ಕೆ ಸುಮ್ಮನೆ ಕೊಡಂಗಿಲ್ಲ. ಆ ವಿಡಿಯೋ ಗೇಮ್ ತಯಾರು ಮಾಡಿದ್ದನ್ನ ಮಾರಾಟ ಮಾಡ್ತಾನೆ. ಎಷ್ಟು ಮಾರಾಟ ಮಾಡ್ತಾನಪ್ಪ ಅಂತಂದ್ರೆ ಸುಮಾರು 2-2.5 ಸಾವಿರ ಕೋಟಿ ರೂಪಾಯಿ ಮಾರಾಟ ಮಾಡ್ತಾನೆ. ಯಾವ ವಯಸ್ಸಿಗೆ? 12ನೇ ವಯಸ್ಸಿಗೆ ಮಾರಾಟ ಮಾಡ್ತಾನೆ. ಅವ ಅಷ್ಟಕ್ಕೆ ಸುಮ್ಮನೆ ಕೊಡಂಗಿಲ್ಲ. ಅವ ಹೇಳ್ತಾನೆ, ನನ್ನ ಕೆಪಾಸಿಟಿ ಇನ್ನೂ ಭಾಳ ಐತಿ, ನಾ ಬರೀ 2-2.5 ಸಾವಿರ ಕೋಟಿಗೆ ಅಷ್ಟು ಸಮಾಧಾನ ಕೊಡೋದು ಬೇಡ ಅಂತ ಹೇಳಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೊಂದು ಕಂಪ್ನಿ ತಯಾರು ಮಾಡ್ತಾನೆ. ಅವತ್ತಿನ ಕಾಲ ಒಳಗೆ ನಾವೆಲ್ಲ ನ್ಯೂಸ್ ಪೇಪರ್ ಅಂದ್ರೆ ಫಿಸಿಕಲ್ ಆಗಿ ಓದ್ತಿದ್ವಿ ನಾವು. ಅವ ಏನು ಮಾಡ್ತಾನಂದ್ರೆ ಡಿಜಿಟಲ್ ಆ್ಯಪ್ ಅನ್ನು ನಿರ್ಮಾಣ ಮಾಡ್ತಾನೆ. ನೀವು ಹೆಂಗೆ ಮೊಬೈಲ್ನ ನಾವು ಬೇರೆ ಇವತ್ತು ನಾವೆಲ್ಲ ನ್ಯೂಸ್ಗಳನ್ನು ಓದ್ತೀವಿ, ಹಾಗೆ ನ್ಯೂಸ್ಗಳನ್ನು ಓದುವಂಥ ಒಂದು ಆ್ಯಪ್ ತಯಾರು ಮಾಡ್ತಾನೆ. 17ನೇ ವಯಸ್ಸಿಗೆ ಆ ಆ್ಯಪ್ ತಯಾರು ಮಾಡಿ ಸುಮಾರು 7-7.5 ಸಾವಿರ ಕೋಟಿ ರೂಪಾಯಿ ಮಾರಾಟ ಮಾಡ್ತಾನೆ. ಎಷ್ಟು? 7-7.5 ಸಾವಿರ ಕೋಟಿಗೆ. ಯಾವ ವಯಸ್ಸಾಗ? 17ನೇ ವಯಸ್ಸಾಗ. ಅಷ್ಟಕ್ಕೆ ಸುಮ್ಮನೆ ಕೊಡಂಗಿಲ್ಲ. ಇದು ನನ್ನ ಸಾಧನೆ ಅಲ್ಲ, ಇದು ನಾನು ಸಾಧನೆ ಮಾಡಬೇಕಾಗಿದ್ದು ಭಾಳ ಐತಿ ಅಂತಾನವ. ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ. ಅವ ಏನು ಮಾಡ್ತಾನ, ಇನ್ನು ನಾನು ಇದಕ್ಕಿಂತ ಹೆಚ್ಚು ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಗೂಗಲ್ ಪೇ ಮತ್ತು ಪೇಟಿಎಂ ಮಾಡ್ತೀವಿ. ಅವತ್ತಿನ ಕಾಲದೊಳಗೆ ಅಂಥದೇ ಒಂದು ಪೇಪಲ್ ಅಂತ ಹೇಳಿ ಆ್ಯಪನ್ನು ರೆಡಿ ಮಾಡ್ತಾನ. ಆ ಪೇಪಲ್ ಆ್ಯಪ್ ರೆಡಿ ಮಾಡಿ ಅದನ್ನು ಎಷ್ಟಕ್ಕೆ ಮಾಡ್ತಾನಪ್ಪ ಅಂತಂದ್ರೆ ಸುಮಾರು 17 ಸಾವಿರ ಕೋಟಿ ರೂಪಾಯಿ ಮಾಡ್ತಾನೆ. ಯಾವ ವಯಸ್ಸಿಗೆ? 22ನೇ ವಯಸ್ಸಿಗೆ.